ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸ್ಪರ್ಧಿಗಳಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಅಂತ ಕೇಳಿದಾಗ ಸೆಲೆಬ್ರಿಟಿಗಳಿಂದ ಹಿಡಿದು ಜನಸಾಮಾನ್ಯರು ಕೂಡ ಬಹುತೇಕರು ಹೇಳುವಂತ ಹೆಸರು ರಕ್ಷಿತಾ ಶೆಟ್ಟಿ. ರಕ್ಷಿತಾ ಶೆಟ್ಟಿ ಅವರಿಗೆ ಇವತ್ತು ಕನ್ನಡ ಮಾತ್ರ ಅಲ್ಲದೆ ಪರಭಾಷೆಯಲ್ಲೂ ಕೂಡ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ. ತೆಲುಗಿನ ಮಂದಿ ಕೂಡ ಕನ್ನಡದ ಬಿಗ್ ಬಾಸ್ ಅನ್ನ ನೋಡ್ತಾರಂತೆ. ಅದಕ್ಕೆ ಪ್ರಮುಖ ಕಾರಣ ರಕ್ಷಿತಾ ಶೆಟ್ಟಿ. ಯಾವುದೇ ವಿಚಾರವನ್ನ ಹೇಳಬೇಕಾದ್ರೆ ಸುಳ್ಳು ಹೇಳದೆ ನೇರವಾಗಿ ಹೇಳುವ ಅವರ ನೇರ ನಡೆ ನುಡಿ ವೀಕ್ಷಕರಿಗೆ ತುಂಬಾನೇ ಇಷ್ಟ ಆಗ್ತಾ ಇದೆ. ಯಾವುದೇ ವಿಚಾರ ಬರಲಿ ಅದನ್ನ ನೇರವಾಗಿ ಹೇಳ್ತಾರೆ, ಧೈರ್ಯವಾಗಿ ಹೇಳ್ತಾರೆ. ಮೊದಲಿಗೆ ಅಶ್ವಿನಿ ಗೌಡ ವಿಚಾರವನ್ನ ತೆಗೆದುಕೊಳ್ಳೋಣ. ಅವತ್ತು ಅಶ್ವಿನಿ ಗೌಡ ಹಾಗೆ ಜಾಹ್ನವಿ ಅವರು ರಕ್ಷಿತಾ ಮೇಲೆ ಒಂದು ಆರೋಪ ಮಾಡ್ತಾರೆ, ಸುಳ್ಳು ಆರೋಪವನ್ನ ಮಾಡ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಗೆಜ್ಜೆ ಸದ್ದು ಮಾಡಿದ್ದು ರಕ್ಷಿತಾ ಅಂತ. ಈ ಸಂದರ್ಭದಲ್ಲಿ ಯಾರು ಕೂಡ ರಕ್ಷಿತಾ ಪರವಾಗಿ ನಿಂತು ಮಾತನಾಡೋದಿಲ್ಲ. ಆಕೆಗೆ ಅನ್ಯಾಯ ಆಗಿದೆ ಅನ್ನೋದು ಗೊತ್ತಿದ್ದವರು ಕೂಡ ಅವರ ಬಗ್ಗೆ ಅಲ್ಲಿ ಜಗಳ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಬಂದು ಮಾತನಾಡೋದಿಲ್ಲ. ಬದಲಿಗೆ ಎಲ್ಲರೂ ಕೂಡ ನಿಂತು ನೋಡಿ ಮಜಾ ತಗೋತಾರೆ. ಅವತ್ತು ರಕ್ಷಿತಾ ಅವರು ಏಕಾಂಗಿಯಾಗಿ ಅಶ್ವಿನಿ ಗೌಡ ಅವರಿಗೆ ಉತ್ತರ ಕೊಟ್ಟಿದ್ದು ಸಾಕಷ್ಟು ಮಂದಿಗೆ ಖುಷಿಯನ್ನ ಕೊಟ್ಟಿತ್ತು. ಅವತ್ತೇ ಅವರ ಅಭಿಮಾನಿಗಳ ಸಂಖ್ಯೆ ದುಪ್ಪಟ್ಟಾಗಿತ್ತು. ನಿಜಕ್ಕೂ ಆಕೆ ಗ್ರೇಟ್. ಯಾವುದೇ ರೀತಿಯಾದಂತಹ ಹೆದರಿಕೆ ಇಲ್ಲದೆ ತನ್ನ ಮೇಲೆ ಬಂದಂತಹ ಸುಳ್ಳು ಆರೋಪಕ್ಕೆ ಉತ್ತರವನ್ನ ಕೊಟ್ರು ಅಂತ ಆಕೆಗೆ ಭೇಷ್ ಅಂತ ಹೇಳಿದ್ರು. ಕಿಚ್ಚನ ಪಂಚಾಯಿತಿಯಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಯಿತು. ಕಿಚ್ಚ ಸುದೀಪ್ ಅವರು ರಕ್ಷಿತಾ ಅವರನ್ನ ಅಪ್ರಿಶಿಯೇಟ್ ಮಾಡ್ತಾರೆ. ಹಾಗೆ ಅಶ್ವಿನಿ ಗೌಡಗೆ ಕ್ಲಾಸ್ ಅನ್ನ ಕೂಡ ತೆಗೆದುಕೊಳ್ತಾರೆ. ಇದೆಲ್ಲ ಆದ ಬಳಿಕ ಸಾಕಷ್ಟು ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ತಾನು ಸಿಂಗಲ್ ಸಿಂಹಿಣಿ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಯಾವುದೇ ಸಂದರ್ಭ ಇರಬಹುದು, ಏಕಾಂಗಿಯಾಗಿ ನಿಂತು ತಪ್ಪಾದಂತಹ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಆಕೆ ಅನೇಕ ಬಾರಿ ಹೇಳಿದ್ದಾರೆ ಕೂಡ, ಈ ಮನೆಯಲ್ಲಿ ನಾನು ಯಾರನ್ನ ಕೂಡ ಅತಿಯಾಗಿ ನಂಬೋದಿಲ್ಲ, ಎಲ್ಲರ ಜೊತೆ ಮಾತಾಡ್ತೀನಿ, ಆದ್ರೆ ಯಾರನ್ನೂ ಕೂಡ ಅತಿಯಾಗಿ ನಂಬೋದಕ್ಕೆ ಹೋಗೋದಿಲ್ಲ ಅಂತ. ಆಕೆ ಹೇಳಿದಂಥ ಆ ಮಾತು ನಿಜ ಅಂತ ಬಹುತೇಕರಿಗೆ ಅನಿಸಿದೆ. ಯಾಕಂದ್ರೆ ಸಾಕಷ್ಟು ಸಂದರ್ಭದಲ್ಲಿ ರಕ್ಷಿತಾ ಅವರು ನಂಬಿದವರೇ ಅವರ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಅದರಲ್ಲಿ ಪ್ರಮುಖರು ಧ್ರುವಂತ್ ಅವರು. ಈ ಎಲ್ಲ ವಿಚಾರವನ್ನ ಸೈಡಿಗಿಡೋಣ. ನಿನ್ನೆಯ ಎಪಿಸೋಡ್ನಲ್ಲಿ ನೀವು ಒಂದು ವಿಚಾರವನ್ನ ಗಮನಿಸಿದ್ದೀರೋ ಇಲ್ವೋ ಗೊತ್ತಿಲ್ಲ. ರಕ್ಷಿತಾ ಕೆಲವೊಂದು ಸಂದರ್ಭದಲ್ಲಿ ಗೊಂದಲಗಳ ಹೇಳಿಕೆಗಳನ್ನ ಕೊಡ್ತಾರೆ, ಅದು ನಿಜ. ಒಮ್ಮೊಮ್ಮೆ ಅವರು ಕೊಡುವಂತಹ ಸ್ಟೇಟ್ಮೆಂಟ್ ಇರ್ಬೋದು ಅಥವಾ ಅವರು ಕೊಡುವಂತಹ ಕ್ಲಾರಿಟಿ ಜನಕ್ಕೂ ಕೂಡ ಕೆಲವೊಮ್ಮೆ ಅದು ಕನ್ವೆ ಆಗೋದಿಲ್ಲ ಅಥವಾ ಅದು ರಿಯಲ್ ಅಂತ ಅನ್ಸೋದಿಲ್ಲ. ಅದಕ್ಕೆ ಪ್ರಮುಖ ಕಾರಣ ಭಾಷೆ ಕೂಡ. ಭಾಷಾ ಸಮಸ್ಯೆಯಿಂದ ಕೆಲವೊಮ್ಮೆ ಪಾಪ ಅವರಿಗೆ ಹೇಳಬೇಕಾದ್ದನ್ನ ಸರಿಯಾಗಿ ಕನ್ವೆ ಮಾಡೋದಕ್ಕಾಗಲ್ಲ. ಆದ್ರೆ ನಿನ್ನೆ ಒಂದು ವಿಚಾರವನ್ನ ನಾವೆಲ್ಲರೂ ಕೂಡ ಮೆಚ್ಚಲೇಬೇಕು. ಕಾವ್ಯ ಅವರು ಬಿಗ್ ಬಾಸ್ ಮನೆಯ ಸದ್ಯದ ಕ್ಯಾಪ್ಟನ್ ಆಗಿರೋದು ಇಲ್ಲಿರುವಂತಹ ಬಹುತೇಕರಿಗೆ ಇಷ್ಟ ಇಲ್ಲ ಅನ್ನೋ ಸ್ಟೇಟ್ಮೆಂಟ್ ಅನ್ನ ರಕ್ಷಿತಾ ಅವರು ಕೊಡ್ತಾರೆ. ಆ ಸಂದರ್ಭದಲ್ಲಿ ರಕ್ಷಿತಾ ಅವರ ಸ್ಟೇಟ್ಮೆಂಟ್ ನಿಜಾನ ಅಂತ ಉಳಿದ ಸ್ಪರ್ಧಿಗಳಲ್ಲಿ ಕೇಳಿದಾಗ ಇಡೀ ಮನೆಯವರು ಇಲ್ಲ, ನಮಗೆ ಆಕೆ ಕ್ಯಾಪ್ಟನ್ ಆಗಿದ್ದು ಬೇಜಾರಿಲ್ಲ ಅನ್ನೋ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಆದ್ರೆ ಸ್ನೇಹಿತರೆ, ನಿಮಗೆಲ್ರಿಗೂ ಕೂಡ ಗೊತ್ತಿದೆ, ವೀಕ್ ಡೇಸ್ನಲ್ಲಿ ಕಾವ್ಯ ಕ್ಯಾಪ್ಟನ್ ಆದ ಬಳಿಕ ರಾಶಿಕಾ ಇರ್ಬೋದು, ಅಶ್ವಿನಿ ಗೌಡ, ಸೂರಜ್ ಇವರೆಲ್ಲ ಏನ್ ಮಾತಾಡ್ಕೊಂಡ್ರು, ಏನೆಲ್ಲ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು, ಕಾವ್ಯ ಕ್ಯಾಪ್ಟನ್ ಆಗಿದ್ದಕ್ಕೆ ಯಾವ ರೀತಿ ಹಿಂದಿನಿಂದ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಅಂತ. ಆದ್ರೆ ಕಿಚ್ಚ ಸುದೀಪ್ ಅವರ ಮುಂದೆ ಇವರೆಲ್ಲರೂ ಕೂಡ ಡ್ರಾಮಾ ಮಾಡ್ತಾರೆ. ಇಲ್ಲ, ಆಕೆ ಕ್ಯಾಪ್ಟನ್ ಆಗಿದ್ದಕ್ಕೆ ಖುಷಿ ಇದೆ ಅಂತ ಸೂರಜ್ ಕೂಡ ಹೇಳ್ತಾರೆ, ಅಶ್ವಿನಿ ಗೌಡ, ರಾಶಿಕಾ ಎಲ್ಲರೂ ಕೂಡ ಹೇಳ್ತಾರೆ. ಆದ್ರೆ ಇದೆಲ್ಲವೂ ಕೂಡ ಸುಳ್ಳು ಅನ್ನೋದು ರಕ್ಷಿತಾಗೆ ಗೊತ್ತಿತ್ತು. ಇಡೀ ಮನೆ ರಕ್ಷಿತಾಗೆ ಉಲ್ಟಾ ಹೊಡೆಯುತ್ತೆ. ಆದ್ರೆ ರಕ್ಷಿತಾ ಅಷ್ಟೆಲ್ಲ ಉಲ್ಟಾ ಹೊಡೆದ್ರು ಕೂಡ ಇಲ್ಲ, ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ, ಅವರೆಲ್ಲರೂ ಕೂಡ ಗುಡ್ ಬುಕ್ಸ್ ನಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ನಿಮ್ಮ ಮುಂದೆ ಸುಳ್ಳು ಹೇಳ್ತಿದ್ದಾರೆ ಅನ್ನೋದನ್ನ ಒಬ್ಬರೇ ನಿಂತು ಹೇಳ್ತಾರೆ. ನಿಜಕ್ಕೂ ಆಕೆಯ ಧೈರ್ಯವನ್ನ ಮೆಚ್ಚಲೇಬೇಕು. ಕಿಚ್ಚ ಸುದೀಪ್ ಅವರ ಮುಂದೆ ಮಾತನಾಡುವಂತಹ ಸಂದರ್ಭದಲ್ಲಿ ಆಕೆಗೆ ಭಾಷಾ ಸಮಸ್ಯೆ ಎದುರಾದ್ರೂ ಕೂಡ ಏನ್ ಹೇಳ್ಬೇಕು ಅದನ್ನ ಧೈರ್ಯವಾಗಿ ಹೇಳ್ತಾರೆ. ನಿನ್ನೆ ಕಿಚ್ಚ ಸುದೀಪ್ ಅವರ ಮುಂದೆ ಕೂಡ ಈ ವಿಚಾರದ ಸಂದರ್ಭದಲ್ಲಿ ಸಾಕಷ್ಟು ಧೈರ್ಯವಾಗಿ ಮಾತಾಡ್ತಾರೆ. ಆ ಒಂದು ನಡೆಗೆ ಇದೀಗ ರಕ್ಷಿತಾ ಅವರನ್ನ ನಾವೆಲ್ಲ ಇದೇ ಕಾರಣಕ್ಕೆ ಸಿಂಗಲ್ ಸಿಂಹಿಣಿ ಅಂತ ಕರೆಯೋದು ಅಂತ ಅವರ ಅಭಿಮಾನಿಗಳು ಹೇಳ್ತಿದ್ದಾರೆ. ಅಲ್ಲಿ ತನ್ನನ್ನ ಫ್ರೆಂಡ್ ಅಂತ ಹೇಳ್ಕೊಂಡವರು ಅಥವಾ ತನ್ನ ಜೊತೆಗೆ ಕ್ಲೋಸ್ ಆಗಿದ್ದಂತಹ ಒಂದಷ್ಟು ಜನವೇ ಉಲ್ಟಾ ಹೊಡಿತಾರೆ. ಗಿಲ್ಲಿ ಅವರೇ ರಕ್ಷಿತಾ ಅವರ ವಿಚಾರದಲ್ಲಿ ಉಲ್ಟಾ ಹೊಡಿತಾರೆ. ರಘು ಅವರು ಕೂಡ ಅದೇ ರೀತಿ ಹೇಳ್ತಾರೆ.
ಆಕೆ ಕ್ಯಾಪ್ಟನ್ ಆಗಿದ್ದು ಇಷ್ಟ ಇಲ್ಲ ಅಂತ ಡಿಸ್ಕಸ್ ಮಾಡಿದಂತಹ ಅಶ್ವಿನಿ, ರಾಶಿಕಾ, ಸೂರಜ್ ಅವರೇ ಕಿಚ್ಚ ಸುದೀಪ್ ಅವರ ಮುಂದೆ ಇಲ್ಲ ನಾವು ಹೇಳೇ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಆ ರೀತಿ ಆದಾಗಲೂ ಕೂಡ ರಕ್ಷಿತಾ ಎಲ್ಲೂ ಕೂಡ ಶಾಕ್ಗೆ ಒಳಗಾಗೋದಿಲ್ಲ. ಇವರೆಲ್ಲರೂ ಕೂಡ ಗುಡ್ ಬುಕ್ಸ್ನಲ್ಲಿರಬೇಕು, ಅಂದರೆ ತಮ್ಮ ಬಗ್ಗೆ ಯಾರೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಕೆಟ್ಟದನ್ನ ಮಾತಾಡಬಾರ್ದು, ಇಂಥದ್ದೊಂದು ಆಗಬಾರ್ದು ಅನ್ನೋ ಕಾರಣಕ್ಕೆ ಸುಳ್ಳು ಹೇಳ್ತಿದ್ದಾರೆ. ಜೊತೆಗೆ ಕಾವ್ಯ ಅವರಿಗೆ ನಾವು ಹೇಳಿದ್ದು ಸುಳ್ಳು ಅಂತ ಗೊತ್ತಾಗತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ. ಕ್ಯಾಪ್ಟನ್ ಆಗಿದ್ದಾರೆ, ಇಂಥ ಸಂದರ್ಭದಲ್ಲಿ ಆಕೆಯನ್ನ ಟಾರ್ಗೆಟ್ ಮಾಡಿದ್ದು ಅಥವಾ ಆಕೆಯ ಬೆನ್ನ ಹಿಂದೆ ಮಾತನಾಡಿದ್ದು ಆಕೆಗೆ ಗೊತ್ತಾದರೆ ಆಕೆ ಕ್ಯಾಪ್ಟನ್ ಆಗಿರೋದ್ರಿಂದ ನಮಗೇನಾದರೂ ತೊಂದರೆ ಆಗತ್ತೆ. ಜೊತೆಗೆ ಕಾವ್ಯ ನಾಮಿನೇಷನಿಂದ ಕೂಡ ಸೇಫ್ ಆಗಿದ್ದಾರೆ, ಮುಂದೆ ನಮ್ಮನ್ನು ಕೂಡ ನಾಮಿನೇಷನ್ ಮಾಡಬಹುದು ಅನ್ನೋ ಕಾರಣಕ್ಕೆ ಈ ರೀತಿ ಹೇಳ್ತಿದ್ದಾರೆ ಅಂತ ರಕ್ಷಿತಾ ನೇರವಾಗಿ ಕಿಚ್ಚ ಸುದೀಪ್ ಅವರಿಗೆ ಹೇಳ್ತಾರೆ. ಆದರೆ ಕಿಚ್ಚ ಸುದೀಪ್ ಅವರು ಅದನ್ನ ಸರಿ ಅಂತ ಒಪ್ಪಿಕೊಳ್ಳೋದಿಲ್ಲ. ಇಡೀ ಮನೆಯೇ ಒಪ್ಕೊಂಡಿರೋ ಕಾರಣ ಅವ್ರು ಹೇಳಿದ್ದೇ ಸರಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಇಲ್ಲಿ ತೀರ್ಪು ಏನಾಯ್ತು ಅಥವಾ ಕಿಚ್ಚ ಸುದೀಪ್ ಅವರು ಏನು ಹೇಳಿದ್ರು ಅನ್ನೋದು ಮುಖ್ಯವಲ್ಲ, ಇಡೀ ಮನೆಯನ್ನ ಎದುರು ಹಾಕಿಕೊಳ್ಳುವಂತಹ ತಾಕತ್ತು ರಕ್ಷಿತಾಗೆ ಇದೆ ಅನ್ನೋದು ಅಲ್ಲೇ ಪ್ರೂವ್ ಆಗುತ್ತೆ. ಹೌದು, ನಾನಿಲ್ಲದೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಸ್ಪಾರ್ಕ್ ಇರಲಿಲ್ಲ ಅನ್ನೋ ಮಾತನ್ನ ರಕ್ಷಿತಾ ಏನು ಹೇಳಿದ್ರು ಅದು ನಿಜ ಅನ್ನೋದು ಆ ಕ್ಷಣಕ್ಕೆ ಪ್ರೂವ್ ಆಗಿ ಹೋಗಿತ್ತು. ತನಗೆ ಯಾರ ಸಪೋರ್ಟ್ ಇಲ್ಲ, ಒಂದಷ್ಟು ಜನ ಮಾತನಾಡಿದವರೇ ನಾವೇನು ಮಾತಾಡೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಕೂಡ ರಕ್ಷಿತಾ ಯಾವುದಕ್ಕೂ ಕೂಡ ಕೇರ್ ಮಾಡದೆ ಕಿಚ್ಚ ಸುದೀಪ್ ಅವರ ಮುಂದೆ ನೇರವಾಗಿ ಹೇಳ್ತಾರೆ. ಯಾವುದೇ ರೀತಿಯಲ್ಲೂ ಕೂಡ ಆಕೆಯಲ್ಲಿ ಭಯ ಇರೋದಿಲ್ಲ, ಯಾಕಂದ್ರೆ ಆಕೆಗೆ ಸತ್ಯ ಏನು ಅನ್ನೋದು ಗೊತ್ತಿತ್ತು. ಇವರೆಲ್ಲರೂ ಕೂಡ ಒಂದಷ್ಟು ಜನ ಮಾತನಾಡಿದ್ದಾರೆ ಅನ್ನೋದನ್ನ ಕ್ಲಿಯರ್ ಆಗಿ ಗೊತ್ತಿರುವ ಕಾರಣ ರಕ್ಷಿತಾ ಯಾವುದೇ ರೀತಿಯಲ್ಲೂ ಕೂಡ ಹೆದರದೆ ಒಬ್ಬರೇ ರಕ್ಷಿತಾ ಸುದೀಪ್ ಅವರಿಗೆ ಉತ್ತರವನ್ನ ಕೊಡ್ತಾರೆ. ಇದು ಅವರ ಅಭಿಮಾನಿಗಳಿಗೆ ಇಷ್ಟ ಆಗಿದೆ. ಕೆಲವೊಂದು ಸಂದರ್ಭದಲ್ಲಿ ರಕ್ಷಿತಾ ಚಿಕ್ಕ ಪುಟ್ಟ ತಪ್ಪುಗಳನ್ನ ಮಾಡ್ತಾರೆ ನಿಜ, ಆದ್ರೆ ಬಹುತೇಕ ಸಂದರ್ಭದಲ್ಲಿ ರಕ್ಷಿತಾ ಅವರು ತೆಗೆದುಕೊಳ್ಳುವಂತಹ ನಿರ್ಧಾರಗಳಿರ್ಬೋದು, ಆಕೆ ಮಾತನಾಡುವಂತಹ ಮಾತುಗಳಿರ್ಬೋದು, ಇದೆಲ್ಲವೂ ಕೂಡ ಅರ್ಥಪೂರ್ಣವಾಗಿರುತ್ತೆ. ನಿನ್ನೆ ಕೂಡ ಕಾವ್ಯ ವಿಚಾರದಲ್ಲಿ ಆಕೆ ಮಾತನಾಡಿದ್ದು ಬಹುತೇಕ ಸರಿ ಇತ್ತು, ಆದರೆ ಎಲ್ಲರೂ ಕೂಡ ಉಲ್ಟಾ ಹೊಡೆದ ಕಾರಣ ಆಕೆಯದ್ದೇ ತಪ್ಪು ಅನ್ನೋ ರೀತಿ ಬಿಂಬಿತ ಆಯಿತು. ಆದರೆ ಆಕೆ ಹೇಳಿದ್ದು ಸತ್ಯ ಅನ್ನೋ ಅಭಿಪ್ರಾಯಗಳು ವೀಕ್ಷಕರಿಂದ ವ್ಯಕ್ತವಾಗ್ತಾ ಇದೆ. ಅಲ್ಲದೆ ರಕ್ಷಿತಾ ಶೆಟ್ಟಿ ಸಾಕಷ್ಟು ಬಾರಿ ಇದೇ ರೀತಿಯಾದಂತಹ ಸಂದರ್ಭದಲ್ಲಿ ನೇರವಾಗಿ ಹೇಳಿದ್ದಾರೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಬೇರೆಯವರ ಒಪಿನಿಯನ್ಗಳೇ ಹೆಚ್ಚಿದ್ದಾಗ, ಅಂದರೆ ಒಂದೇ ರೀತಿಯಾದಂತಹ ಒಪಿನಿಯನನ್ನು ಉಳಿದ ಸ್ಪರ್ಧಿಗಳೆಲ್ಲರೂ ಕೂಡ ಕೊಟ್ಟಾಗ ಅಲ್ಲಿ ರಕ್ಷಿತಾ ಅವ್ರದ್ದೇ ತಪ್ಪು ಅನ್ನೋ ರೀತಿ ಪ್ರೊಜೆಕ್ಟ್ ಆಗ್ತಾ ಇದೆ. ಇದು ನಿಜಕ್ಕೂ ಬೇಸರದ ಸಂಗತಿ ಅನ್ನೋ ಅಭಿಪ್ರಾಯವನ್ನು ಕೂಡ ವೀಕ್ಷಕರು ವ್ಯಕ್ತಪಡಿಸ್ತಿದ್ದಾರೆ. ಸ್ನೇಹಿತರೆ, ನಿಮ್ಗೇನನ್ಸುತ್ತೆ? ಎಲ್ಲರೂ ಹೇಳೋ ಹಾಗೆ ರಕ್ಷಿತಾ ಸಿಂಗಲ್ ಸಿಂಹಣಿಯ. ರಕ್ಷಿತಾ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಒಂದು ವಾಕ್ಯದಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮವ್ರ ಜೊತೆ ಶೇರ್ ಮಾಡಿ. ಹಾಗೆಯೇ ಯಾರು ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಹೊಸ ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರ.